ಹರ ಹರ ಮಹಾದೇವ್. ನಾವು ಇವತ್ತು ಫೆಬ್ರವರಿ 2, ನಿನ್ನೆ ಫೆಬ್ರವರಿ 1ಕ್ಕೆ ಪುಣ್ಯಕ್ಷೇತ್ರ, ಪವಿತ್ರವಾದಂಥ ಪುಣ್ಯಕ್ಷೇತ್ರ ಸಂಗಮಕ್ಕೆ ಬಂದಿದ್ದೀವಿ. ಎಲ್ಲಿ? ಪ್ರಯಾಗ್ರಾಜ್ನಲ್ಲಿ. ಇಲ್ಲಿ ಗಂಗೆ ಯಮುನೆ ಸರಸ್ವತಿ, ಗಂಗೆ ಯಮುನೆ ಸರಸ್ವತಿ ಎನ್ನುವಂತಹ ಸ್ತ್ರೀಯರ ಹೆಸರಿನಲ್ಲಿರ್ತಕ್ಕಂಥ 3 ನದಿಗಳು ಬಹಳ ಪವಿತ್ರವಾದಂಥ ನದಿಗಳು. ಈ ನದಿ ಸ್ನಾನ ತ್ರಿವೇಣಿ ಸಂಗಮ ಅಂತ ಹೇಳಿದ್ರೆ 3 ಕೂಡ್ತಕ್ಕಂಥ ಒಂದು ಸಂಗಮವೇ ತ್ರಿವೇಣಿ ಸಂಗಮ. ಈ 3 ನದಿಗಳು ಇಲ್ಲಿ ಸೇರಿದಂಥ ಸ್ಥಳದಲ್ಲಿ ನಾವು ಈ ಸಮಯದಲ್ಲಿ ಸ್ನಾನ ಮಾಡಿದರೆ ಭಾಳ 1000 ವರ್ಷದ ಪಾಪಕರ್ಮಗಳು ಕಳೆದು ಒಂದು ಯುಗ ಮಹಾಯುಗ ಅಂದರೆ 4 ಯುಗ, ತ್ರೇತಾಯುಗ, ದ್ವಾಪರ ಯುಗ, ಸತ್ಯಯುಗ, ಕಲಿಯುಗದ 4000 ವರ್ಷಗಳ ಒಂದು ಮಹಾಯುಗ ಏನಿದೆ, ಮಹಾಯುಗದಷ್ಟು ಪುಣ್ಯ ಬರ್ತದೆ ಎನ್ನುವಂಥದ್ದು ಸಾಧು ಸಂತರು ಮತ್ತು ನಾಗಸಾಧುಗಳು ಮತ್ತು ಭಗವಾನ್ ದೇವತೆಗಳು ಇಲ್ಲಿ ಮಿಂದೇಳುವಂಥ ಅಂದರೆ ಮಿಂದೆದ್ದು ಸ್ನಾನ ಸಂಧ್ಯಾ ವಂದನೆ ಮಾಡ್ತಕ್ಕಂಥ ಸ್ಥಳ. ಈ ಸ್ಥಳಕ್ಕೆ ನಿಜವಾಗಲೂ ಸಹ ನಾವು ಬಂದಿರತಕ್ಕಂಥದ್ದು ಬಹಳ ವಿಶೇಷ. ಗಂಗೋತ್ರಿ, ಗಂಗೆ ಹರಿದ್ವಾರದಲ್ಲಿ ಹಿಮಾಲಯ ಪ್ರದೇಶದಲ್ಲಿ ಅತಿ ಹೆಚ್ಚು ಹಿಮ ಬಿದ್ದು ಅಲ್ಲಿಂದ ಉಗಮವಾಗ್ತಕ್ಕಂಥ ನೀರು ತೀರ್ಥ ಗಂಗಾ ನದಿ ಆಗ್ತದೆ. ಉತ್ತರಾಖಂಡಲ್ಲಿ ಬರ್ತಾ ಹಾಗೆಯೇ ಉಪನದಿ ಆಗಿರ್ತಕ್ಕಂಥ ಯಮುನಾ ನದಿ ಅಲ್ಲಿ ಉತ್ತರಾಖಂಡಲ್ಲೇ ಅಲ್ಲಿ ಬರ್ತದೆ. ಸರಸ್ವತಿ ನದಿ ಬಂದು ಬದ್ರಿನಾಥದಲ್ಲಿ ಉಗಮಸ್ಥಾನವಾಗ್ತದೆ. ಹಾಗಾಗಿ ಅಲ್ಲಿಂದ ಬಂದಿರತಕ್ಕಂಥ ವಿಶೇಷತೆ ಏನಂತಂದರೆ, ಇವತ್ತು ಒಂದು 10 ಕೋಟಿಗೂ ಹೆಚ್ಚು ಜನ ಇದ್ದಾರೆ. ಅವೆಲ್ಲವನ್ನು ಸಹ ನಾವು ಇವತ್ತು ಇಷ್ಟು ಜನಸಂದಣಿ ಇದ್ದರೂ ಸಹ ನಮಗೆ ವಿಶೇಷವಾಗಿ ಇಲ್ಲಿ ಪೊಲೀಸು ಮತ್ತು ಪ್ರತಿಯೊಬ್ಬರು ಬಂದು ಇಲ್ಲೆಲ್ಲ ನೋಡಿ ಅಲ್ಲಿ ಬ್ಯಾರಿಕೇಡ್ ಹಾಕಿ ಯಾರೂ ಇಲ್ಲಿ ಒಬ್ಬರು ಜನ ಪಬ್ಲಿಕ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಇರೋದ್ರಿಂದ ಭಗವಂತನೇ ಸಾಕ್ಷಾತ್ ಭಗವಂತ ನೆಲೆಸಿದ್ದಾನೆ ಅಂತೇಳಿ ಶಿವ, ಅದಕ್ಕೆ ಇಲ್ಲೆಲ್ಲರೂ ಬಂದಿದ್ದೀವಿ. ನೀವು ಒಮ್ಮೆ ಬಿಡಿ, ಈಗ 12ನೇ ತಾರೀಕುವರೆಗೂ ಬಿಡಿ. ನೀವು 12 ಆದ ನಂತರ ಒಂದು 26 ಶಿವರಾತ್ರಿ ಫೆಬ್ರವರಿ 26ರವರೆಗೂ ಇದೆ. ಶಿವರಾತ್ರಿ ಫೆಬ್ರವರಿ 26 ಆದ ನಂತರ ನೀವೆಲ್ಲರೂ ಬಂದು ಇಲ್ಲಿ ಫೆಬ್ರವರಿ 26ನೇ ತಾರೀಕು ಕಳೆದ ನಂತರ ನೀವು ಬಂದರೆ ಜನಸಂದಣಿ ಇರೋದಿಲ್ಲ. ತೀರ್ಥ ಸ್ನಾನ ಅಂದರೆ 3 ನದಿಗಳ ಸಂಗಮವಾಗಿರ್ತಕ್ಕಂಥ ತ್ರಿವೇಣಿ ಸಂಗಮವೇ ಇದು ತೀರ್ಥ ಸ್ನಾನ. ನಾಳೆ ಅಮೃತ ಸ್ನಾನ ಅಂತೇಳಿ ಮತ್ತು ಏನಿದೆ ವಸಂತ ಪಂಚಮಿ ದಿನ ನಾಳೆ ಮಾಡ್ತಾಯಿದ್ದೀವಿ. ಆ ಸ್ನಾನಕ್ಕೆ ಬರ್ತೀವಿ ನಾವು. ಆ ಸ್ನಾನಕ್ಕೆ ಬಂದಿದ್ದೀವಿ ಅಂತ ಹೇಳಿದಾಗ ಬೆಳಗಿನ ಜಾವ ಈಗ 3 ಗಂಟೆಗೆ ಸ್ನಾನಕ್ಕೆ ಹೋಗ್ತೀವಿ ಅಲ್ಲಿಗೆ ರಥೋತ್ಸವದಲ್ಲಿ ಸಾಧು ಸಂತರ ಜೊತೆ. ಸಿವಿಲಿಯನ್ಸ್ಗೆ ಅಲ್ಲಿ ಅಲೋ ಇಲ್ಲ ಸಾಧು ಸಂತರು ಹೋಗೋ ಜಾಗದಲ್ಲಿ. ಹಾಗಾಗಿ ಇಲ್ಲಿ ನಾಗಸಾಧುಗಳು ಯಾರಿದ್ದಾರೆ ಅಲ್ಲಿ ಎಲ್ಲರೂ ಸಹ ಅಖಾಡದಲ್ಲಿ ಇರ್ತಕ್ಕಂಥ 1000ಕ್ಕೂ ಹೆಚ್ಚು ನಾಗಸಾಧುಗಳ ಆಶೀರ್ವಾದ ಪಡೆದಿದ್ದೇವೆ. ನೀವೆಲ್ಲರೂ ಸಹ ಬಂದು ಮನುಷ್ಯ ಹುಟ್ಟಿದ ಮೇಲೆ ನಮ್ಮ ಪಾಪ ಕರ್ಮಗಳನ್ನ ನಾವು ಕಳ್ಕೊಳ್ಬೇಕು ಅಂತಂದರೆ, ಪುಣ್ಯಫಲ ಪ್ರಾಪ್ತಿಯಾಗಬೇಕು ಅಂತಂದರೆ ಸಂಗಮದಲ್ಲಿ ಮಿಂದೇಳಬೇಕು ಅಂತೇಳಿ, ಸಂಗಮ ಸ್ನಾನ ಆಗಬೇಕು ಅಂತ ನೀವು ಈ ಸಮಯದಲ್ಲೇ ಬರಬೇಕು ಅಂತೇಳಿ ಎಲ್ಲ ಅತಿ ಹೆಚ್ಚು ಸಮಸ್ಯೆ ಉತ್ಪತ್ತಿ ಮಾಡ್ಕೊಂಡು ಬರೋದು ಬೇಡ. ಮಕ್ಕಳು, ತಂದೆ ತಾಯಿ, ನೀವು ಯಾರ್ಯಾರು ಇರ್ತೀರಿ, ವಯಸ್ಕರಿರಲಿ ವೃದ್ಧರಿರಲಿ ಎಲ್ಲರೂ ಸಹ ಬಂದು ಸ್ನಾನ ಮಾಡಿದಾಗ ಇಲ್ಲಿ ಮಾತಾಪಿತೃ ಪೂರ್ವಜರ ದೋಷಗಳೇನೇ ಇದ್ರೂ ಪರಿಹಾರ ಆಗ್ತದೆ. ಜೊತೆಗೆ ಈ ಸಮಯದಲ್ಲಿ ಇಲ್ಲಿ ನಮಗೇನಾಗ್ತದೆ ಅಂತಂದರೆ, ನಮ್ಮಲ್ಲಿ ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ಕರ್ಮಫಲಗಳು ದೂರವಾಗ್ತದೆ, ನಮಗೆ ಪುಣ್ಯ ಪ್ರಾಪ್ತಿಯಾಗ್ತದೆ. ಭಗವಾನ್ ಶಿವ, ಪಾರ್ವತಿ ಮತ್ತು ಇವರು ನಮ್ಮ ಇಂದ್ರದೇವ, ವರುಣದೇವ, ಅಗ್ನಿದೇವ, ಯಮ, ಪ್ರತಿಯೊಬ್ಬರು ದೇವತೆಗಳು ಬಂದು ಈ ಜಾಗದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಿರ್ತಕ್ಕಂಥ ಸ್ಥಳಕ್ಕೆ, ಆ ಸ್ಥಳದಲ್ಲಿ ನಾವು ಸ್ನಾನ ಮಾಡಿದಾಗ ಪುಣ್ಯಫಲ ಪ್ರಾಪ್ತಿ ಆಗ್ತದೆ ಅಂತ. ಪ್ರಯಾಗ್ರಾಜ್ನಲ್ಲಿ ಯಾವತ್ತೂ ಸಹ ತ್ರಿವೇಣಿ ಸಂಗಮ ಇರ್ತದೆ, ಜನಸಂದಣಿ ಕಡಿಮೆ ಇರ್ತದೆ. ಆ ಟೈಮಲ್ಲಿ ಬಂದು ನಿಧಾನವಾಗಿ ನೀವು ವೀಕ್ಷಣೆ ಮಾಡಿ ನೋಡಿ. ಇದು ನೋಡ್ಲಿಕ್ಕೆ ಒಂದು ಅದ್ಭುತ. ಆಮೇಲೆ ಈ ಸಮಯದಲ್ಲಿ ಇಲ್ಲಿ ಯಾರು ಬರ್ತೀರಿ, ಬಂದಾಗ ನೀವು ಕಾಶಿಗೆ ಹೋಗ್ತೀನಿ, ವಾರಣಾಸಿ ಇದು ಶಿವನ ದರ್ಶನ ಮಾಡಬೇಕು, ಅಯೋಧ್ಯೆಗೆ ಹೋಗಿ ಹಾಗೆ ಟ್ರಿಪ್ ಹಾಕೊಂಡು ಬರ್ತೀವಿ ಅಂದರೆ ನಿಜಕ್ಕೂ ಸಹ ನೀವು ಯಾವ ದರ್ಶನವನ್ನು ಮಾಡಲಿಕ್ಕೆ ಆಗೋದಿಲ್ಲ. ನೀವು ಅಲ್ಲಿ ಹೋದಾಗ ಹೊರಗಡೆ ಕೈ ಮುಗಿದು ಹೋಗಬೇಕಾದಂಥ ಸನ್ನಿವೇಶ ಬರ್ತದೆ. ಅವರು ಸಹ ಎಷ್ಟೇ ಭದ್ರತಾ ವ್ಯವಸ್ಥೆ ಇದ್ದರೂ ಸಹ ಅವ್ರು ಯಾರು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಈ 26 ಶಿವರಾತ್ರಿ ಕಳೆದ ನಂತರ ಬಂದಾಗ ನೀವು ಕಾಶಿ ನೋಡ್ಬೋದು, ವಾರಣಾಸಿ ದರ್ಶನ ಮಾಡಿ ನಂತರ ಬನಾರಸ್ ಎಲ್ಲ ನೋಡಿ, ಫೈಜಾಬಾದು ಹಳೆಯ ಸಿಟಿ ಓಲ್ಡ್ ಟೌನ್ ಇದೆ ಅದನ್ನು ನೋಡಿ, ಅಯೋಧ್ಯೆ ದರ್ಶನ ಮಾಡಿ, ಆಗ್ರಾ, ಮಥುರಾ, ಡೆಲ್ಲಿ ಎಲ್ಲ ನೋಡ್ಕೊಂಡು ಹೋಗುವಂಥದ್ದು ಭಾಳ ಇದಿದೆ. ಹಾಗಾಗಿ ಗಂಗೆ ಯಮುನೆ ಸರಸ್ವತಿಯ ನೋಡಿ, ನಾರಿಯರಿಗೆ ಎಷ್ಟು ಅವತ್ತಿನ ಕಾಲದಲ್ಲೇ ಭಗವಾನ್ ದೇವತೆಗಳು ನಾರಿಯರಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತಿನ ದಿನಮಾನಗಳಲ್ಲಿ ನಾರಿಯರಿಗೆ ಆಗ್ತಕ್ಕಂಥ ಎಷ್ಟೆಷ್ಟು ಕಷ್ಟ ಕಾರ್ಪಣ್ಯಗಳಿಗೆ ಮನುಷ್ಯ ಕಾರಣನಾಗ್ತಾನೆ. ಆ ಫಲ ಅವೆಲ್ಲವೂ ಸಹ ನಾವು ಮನುಷ್ಯ ಇವತ್ತೇನು ನಮ್ಮಲ್ಲಿ ಸ್ತ್ರೀ ದೋಷ ಬಂದರೆ ಪಿತೃದೋಷ ಎಷ್ಟು ಕಾಡ್ತದೋ ಸ್ತ್ರೀ ದೋಷವೂ ಅಷ್ಟೇ ಕಾಡ್ತದೆ ಅಂತಕ್ಕಂಥದ್ದು ಪ್ರತೀತಿ ಇದೆ. ಹಾಗಾಗಿ ಯಾರೂ ಸಹ
ಅನ್ಯತಾ ಭಾವಿಸಬೇಡಿ. ನಾನೇನೇ ಹೇಳಿದ್ರು ದಯವಿಟ್ಟು ತಪ್ಪಾಗಿ ಹೇಳಿದರೆ ಕ್ಷಮೆ ಇರಲಿ. ನೀವೆಲ್ಲರೂ ಬಂದು ಇಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಪುನೀತರಾಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ RS ರಾಜೀವ್ ರಾಂಪುರ ಅಂತ. ಸನಾತನ ಧರ್ಮ ಜಾಗರಣ ಮಂಚ ಏನಿದೆ, ಅಖಿಲ ಭಾರತ ಸನಾತನ ಧರ್ಮ ಜಾಗರಣ ಮಂಚಲ್ಲಿ ದಕ್ಷಿಣ ಭಾರತದ ಮುಖ್ಯಸ್ಥ ಇದ್ದೇನೆ. ನಿಮಗೆ ಹಲವಾರು ಮಾಹಿತಿಗಳು ಬೇಕು ಅಂತಂದರೆ ನಾನು ಕೆಲವೊಂದು ನನ್ನ ಯೂಟ್ಯೂಬ್ ID ಮತ್ತು ನನ್ನ ಇನ್ಸ್ಟಾಗ್ರಾಮ್ ID ನಾನು ನಿಮಗೆ ಅಲ್ಲಿ ಕಳಿಸ್ತೇನೆ. ನೀವು ಅದರಲ್ಲಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ನಂತರ ನಿಮಗೆ ಕೆಲವೊಂದು ಮಾಹಿತಿಗಳಿಂದ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೇನೆ. ಧನ್ಯವಾದಗಳು. ಹರ ಹರ ಮಹಾದೇವ್. ಧನ್ಯವಾದ.